ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಮಳೆ ಆಗ್ತಾ ಇದೆ. ಇನ್ನು ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಇಲ್ಲ, ಕೊರತೆ ಇದೆ. ಕರಾವಳಿ ಪ್ರದೇಶಗಳಲ್ಲಿ ಸಹಜವಾಗಿ ಇಷ್ಟೊತ್ತಿಗೆ ಹೆಚ್ಚು ಮಳೆ ಆಗ್ಬೇಕಾಗಿತ್ತು, ಅಲ್ಲೇನೆ ಕಡಿಮೆ ಆಗ್ತಾ ಇದೆ. ಆದ್ರೆ ಈಗಾಗಲೇ ಆಷಾಢ ಪ್ರಾರಂಭ ಆಗ್ತಾ ಇದೆ. ನಾವು 4ನೇ ತಾರೀಕು ಕಾವೇರಿ ಜಲಾನಯನ ಪ್ರದೇಶಕ್ಕೆ ಹೋಗಿದ್ವಿ. ಕೆಆರ್ಎಸ್ ಅಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಾನು ವಿಸಿಟ್ ಕೊಟ್ಟಿದ್ವಿ. ಕೇವಲ ಆ ಡೆಡ್ ಇದು ಸ್ಟೋರೇಜ್ ಬಿಟ್ಟು 6 TMC ಇತ್ತು. ಮಳೆನೇ ಬಂದಿಲ್ಲ ಅಂತಂದ್ರೆ 2 ತಿಂಗಳಲ್ಲಿ ನಾವು ನೀರಿನ ಸಮಸ್ಯೆಯನ್ನ ಬೆಂಗಳೂರು ಮತ್ತೆ ಪ್ರದೇಶಗಳಲ್ಲಿ ಎದುರಿಸಬೇಕಾಗಿತ್ತು. ರೈತರಿಗೆ ನೀರು ಕೊಡಲಾರದಂತ ಪರಿಸ್ಥಿತಿ ಅವತ್ತಾಗಿತ್ತು. ಆದ್ರೆ ಕೊಡಗಿನ ಪ್ರದೇಶದಲ್ಲಿ ಅಲ್ಪ ಸ್ವಲ್ಪ ಮಳೆ ಬಂದಿದ್ರಿಂದ ಸ್ವಲ್ಪ ನೀರು ಹರಿದು ಬಂದಿದೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಆವತ್ತು ಹೇಳಿದ್ರು 6ರಿಂದ 10ನೇ ತಾರೀಕುವರೆಗೆ ಹೆಚ್ಚು ಮಳೆ ಬರ್ತಕ್ಕಂಥ ಸಂದರ್ಭಗಳಿದೆ. 10ನೇ ತಾರೀಕು ಇಲ್ಲದೆ ಇದ್ರೆ ಈ ತಿಂಗಳಲ್ಲಿ ಮಳೆ ಬರುವಂತದ ಪರಿಸ್ಥಿತಿ ಇಲ್ಲ. ಇದು ಹವಾಮಾನ ವರದಿ ಅಂತಕ್ಕಂಥದ್ದನ್ನ ಆವತ್ತಿನ ಅಲ್ಲಿ ಇಂಜಿನಿಯರ್ಗಳು ಹೇಳಿದ್ರು. ಈಗ 10ನೇ ತಾರೀಕುವರೆಗೂ ಯಾವುದೇ ಮಳೆ ಬಂದಿಲ್ಲ ಅಂದ್ಮೇಲೆ ಈ ತಿಂಗಳು ಬರಲ್ಲ ಅಂತನ್ನೋದು ಅವರ ಮಾತಿನ ಪ್ರಕಾರ ಸತ್ಯವಾದ್ರೆ ಇದು ಬರಗಾಲದ ಛಾಯೆ. ಈ ಬರಗಾಲದ ಪರಿಸ್ಥಿತಿ ಹೀಗೆ ಆದ್ರೆ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಅವರು ಮೊದಲ ಮಳೆ ಬಂದಾಗ ಉತ್ತಿದ್ದಾರೆ, ಆದ್ರೆ ಬಿತ್ತನೆಗೆ ಮಳೆ ಇಲ್ಲ. ಬಿತ್ತನೆ ಈ ತಿಂಗಳಲ್ಲಿ ಆಗ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ಮಳೆ ಬಂದ್ರೆ ಅದು ಹಿಂದಾಗ್ಬಿಡ್ತದೆ. ಮತ್ತೆ ಆ ಬೆಳೆ ರೈತರ ಕೈಗೂ ಸಿಗೋದಿಲ್ಲ. ಮಳೆ ಆಗ್ಲೇ ಇಲ್ಲ ಅಂತಂದ್ರೆ ಇದು ಈ ಬಾರಿ ಈ ರಾಜ್ಯ ಬರ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ. ಆದ್ರೆ ಇದುವರೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಡ್ತಾರೆ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ, ಮಳೆಯನ್ನ ನಂಬಿ ಯಾರು ಬಿತ್ತನೆ ಮಾಡಬೇಡಿ ಅನ್ನಂಗಿದ್ರೆ ಮಳೆ ಬರಲ್ಲ ಅಂತ ಆಯ್ತಲ್ಲ. ಈ ಹೇಳಿಕೆ ನೀವು ಕೊಡಬಾರ್ದಲ್ಲ ಮುಖ್ಯಮಂತ್ರಿಗಳಾಗಿ. ಹಂಗಿದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಮಳೆಯನ್ನು ನಂಬಿ ರೈತ ಬಿತ್ತನೆ ಮಾಡಬಾರ್ದು, ಆದ್ರೆ ಕಾಂಗ್ರೆಸ್ ಅನ್ನು ನಂಬಿ ಹೆಂಗೆ ಓಟ್ ಕೊಡೋದು? ಇವ್ರಿಗೆ ಯಾಕೆ ಓಟ್ ಕೊಡ್ಬೇಕು? ಪರಿಹಾರ ಏನಾದ್ರೂ ಘೋಷಣೆ ಮಾಡಿದ್ದೀರಾ? ಇಲ್ಲ, ಬರ ಪರಿಸ್ಥಿತಿ ಈ ಬಾರಿ ಎದುರಿಸಬೇಕಾಗ್ತದೆ, ಇಷ್ಟು % ಮಾತ್ರ ಮಳೆ ಆಗತ್ತೆ, ಇಂಥ ಪ್ರದೇಶಗಳಲ್ಲಿ ಹವಾಮಾನ ವರದಿಯ ಪ್ರಕಾರ ಇದಾಗತ್ತೆ, ಇಲ್ಲ ಅಂತಂದ್ರೆ ಇಂಥ ಏರಿಯಾಗಳಿಗೆ ನಾವು ಮೋಡ ಬಿತ್ತನೆ ಆದ್ರೂ ಮಾಡಿ ನಾವು ರಕ್ಷಣೆ ಮಾಡ್ತೇವೆ ನಮ್ಮ ರೈತರನ್ನ ಎಲ್ಲಾದ್ರೂ ಹೇಳಿಕೆ ಕೊಟ್ಟಿದ್ದೀರಾ? ಒಂದು ಸಮಯ ಅದಾಗ್ಲಿಲ್ಲ ಅಂತಂದ್ರೆ ಪರಿಹಾರಗಳನ್ನ ಏನು ಕೊಡ್ತೇವೆ ಅಂತ ಹೇಳಿ ಘೋಷಣೆ ಏನಾದ್ರೂ ಮಾಡಿದ್ದೀರಾ? ಆದ್ರೆ ಒಂದು ರೀತಿಯ ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಕೊಟ್ಟು ಈ ಸರ್ಕಾರ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರ ಬದಲು ಅವರಿಗೆ ಧೋಖಾ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಕೇಳಬಹುದು. ಮೊದಲು ಆಗಿರೋದೆಲ್ಲಾನು ಅದಲ್ಲಿ ಯಾವ ಕೋಟ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಈಗ ಮಾತಾಡ್ತಾ ಇರತಕ್ಕಂಥದ್ದು ನೆಕ್ಸ್ಟ್ ಬರುವಂತದ್ದು ತೂಕದ ಮೇಲೆ, ಯಾವ ವ್ಯಕ್ತಿಯ ತೂಕ ಎಷ್ಟಿದೆ, ಯಾವ ಖಾತೆಯನ್ನ ಆತನಿಗೆ ಕೊಡಬಹುದು, ಆತನ ತೂಕ ಯಾವ ರೀತಿ ನಮಗೆ ಪ್ರಯೋಜನ ಆಗತ್ತೆ ಅಂತ. ಈಗ ಮೆರಿಟ್ ಕೋಟಾ ಅಂತ ಇರ್ತವೆ, ಅವು ಮೆರಿಟ್ ಕೋಟಾ ಕೆಲವು ಮುಗ್ದೋದ್ವು ಮೊದಲು. ಅದಾದ್ಮೇಲೆ ಇದೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ ಅಲ್ಲಿ ನಡೆಯೋದಲ್ವಾ ಅದು. ಆಮೇಲೆ ಡಿಪಾರ್ಟ್ಮೆಂಟ್ ಕೋಟಾ ಬೇರೆ ಇರ್ತವೆ, ಮ್ಯಾನೇಜ್ಮೆಂಟ್ ಕೋಟಾ ಅಂತ, ಅವು ಬೇರೆ ಆಗಿವೆ. ಈಗ ಮೋಸ್ಟ್ಲಿ ಅವು ಪೇಮೆಂಟ್ ಕೋಟಾಗೆ ಇದು ಇರಬಹುದು, ಪೇಮೆಂಟ್ ಕೋಟಾಗೆ ಕಾಯ್ತಾ ಇದ್ದಾರೆ. ಸೊ ಯಾವ ರೀತಿ ವ್ಯವಸ್ಥೆ ಆಗುತ್ತೋ ಆ ರೀತಿ ಬಹುಶಃ ಮಾಡಬಹುದು. ತಕ್ಷಣಕ್ಕೆ ಅದು ಬಗೆಹರಲ್ಲ, ಯಾಕಂತಂದ್ರೆ ವ್ಯವಹಾರ ಇದು ಮಾತುಕತೆ ಬಹಳ ಆಗ್ಬೇಕಲ್ಲ, ಅದಕ್ಕೆ ಕಾಯ್ತಿದ್ದಾರೆ ಅಂತ ಕಾಣುತ್ತೆ. ಅವ್ರ ಕಾದು ಅದು ಬರೋಷ್ಟೊತ್ತಿಗೆ ಇನ್ನೇನು 1.5 ವರ್ಷ ಎಲೆಕ್ಷನ್ ಇದೆ. ಅವ್ರು ಬಂದು ಖಜಾನೆ ತುಂಬಿಸ್ಕೊಳ್ಳೋದು, ಅವ್ರ ಖಜಾನೆ ತುಂಬಿಸ್ಕೊಳ್ಳೋದೇನೆ ಆಗ್ಬಿಟ್ರೆ ಜನರ ಸಮಸ್ಯೆಗಳು ಕೇಳೋರು ಯಾರು? ಹೈಕಮಾಂಡ್ ಅಂತೂ ಗೊತ್ತಲ್ಲ ಯಾವ ರೀತಿ ನಡ್ಕೊಳ್ತದೆ ಅಂತ. ಕರಪ್ಷನ್ಗೆ ಹೈಕಮಾಂಡೇ ಕಾರಣ. ಸುಲಿಗೆ ಅಲ್ಲಿಂದ ಶುರುವಾಗಿಬಿಟ್ರೆ ಪಾಪ ಇವ್ರೇನ್ ಮಾಡ್ತಾರೆ, ಇಲ್ಲಿ ಬಂದವ್ರು ನಮ್ಮ ಹತ್ರ ಎಲ್ಲ ಸಾಮಾನ್ಯ ಜನರ ಹತ್ರ ಸುಲಿಗೆ ಇವ್ರು ಶುರು ಮಾಡಿಬಿಡ್ತಾರೆ.